ನಗರದ ಮನೆಯಿಂದ ಕಸ ಸಂಗ್ರಹ ಮಾಡ್ತಾ ಇದ್ದ ನಗರಸಭಾ ಚಾಲಕನೊಬ್ಬನ ಮೇಲೆ ತಂದೆ ಮತ್ತು ಮಗ ಹಲ್ಲೆ ನಡೆಸಿರುವ ಘಟನೆ ಮಡಿಕೇರಿಯಲ್ಲಿ ನಡೆದಿದೆ. ನಗರದ ಸ್ಟುವರ್ಟ್ ಹಿಲ್ ಬಡಾವಣೆಯಲ್ಲಿ ಮಂಗಳವಾರ ಬೆಳಗ್ಗೆ ನಡೆದ ಈ ಪ್ರಕರಣದಲ್ಲಿ ನೌಶಾದ್ ಎಂಬ ಚಾಲಕ ಗಾಯಗೊಂಡಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಹಲ್ಲೆ ನಡೆಸಿದ ಆರೋಪದಿಂದ ನಗರಸಭಾ ನಿವೃತ್ತ ಸಿಬ್ಬಂದಿ ರಾಮಚಂದ್ರ ಎಂಬುವರ ವಿರುದ್ಧ ದೂರು ದಾಖಲಾಗಿದೆ. ಬೆಳಿಗ್ಗೆ ನೌಶಾದ್ ಆಟೋದಲ್ಲಿ ಕಸ ವಿಲೇವಾರಿ ಕೆಲಸ ಮಾಡ್ತಾ ಇದ್ರು. ರಾಮಚಂದ್ರ ಎಂಬುವರ ಮನೆಯಲ್ಲಿದ್ದ ಹೆಚ್ಚಿನ ಪ್ರಮಾಣದ ಕಸವೊಂದ ಒಮ್ಮೆಗೆ ಕೊಂಡೊಯ್ಯಲಾಗುವುದು ಎಂದು ನೌಶಾದ್ ತಿಳಿ ಹೇಳಿದ್ದರು ಎನ್ನಲಾಗಿದೆ. ಸಣ್ಣ ವಾಹನವಾಗಿರುವುದರಿಂದ ಉಳಿದ ಕಸವೊಂದ ನಾಳೆ ಕೊಂಡೊಯ್ಯುವುದಾಗಿ ಹೇಳಿದ್ರು. ಇದರಿಂದ ಕೆರಳಿದ ರಾಮಚಂದ್ರ ನೌಶಾದ್ನನ್ನ ವಾಹನದಿಂದ ಎಳೆದು ಹಲ್ಲೆ ನಡೆಸಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಈ ವೇಳೆ ಹಲ್ಲೆಗೊಳಗಾದ ನೌಶಾದ್ ವಾಹನದಲ್ಲಿದ್ದ ಕಸವೊಂದ ರಾಮಚಂದ್ರ ಮನೆಯ ಮುಂದೆ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವರ್ತನೆಗೆ ಕಿಡಿಯಾದ ಮಾಲಾಧಾರಿಯಾಗಿದ್ದ ರಾಮಚಂದ್ರ ಅವರ ಮಗನು ಹಲ್ಲೆ ನಡೆಸಿದ್ದಾನೆಂದು ನೌಶಾದ್ ಹೇಳಿಕೆ ನೀಡಿದ್ದಾರೆ. ಗಾಯಗೊಂಡಿರುವ ನೌಶಾದ್ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ. ಸ್ಥಳಕ್ಕೆ ಪೌರಸೇವಾ ನೌಕರರ ಸಂಘದ ಪದಾಧಿಕಾರಿಗಳು ಮತ್ತು ಪೌರಾಯುಕ್ತ ರಮೇಶ್ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಸುರಿಯಲಾಗಿದ್ದ ಕಸವೊಂದ ತೆರವುಗೊಳಿಸಿ ಸ್ಥಳವೊಂದ ಸ್ವಚ್ಛಗೊಳಿಸಲಾಗಿದೆ. ಸ್ವಾಮಿ ಹೇಳ್ತೀವಿ ಸ್ವಾಮಿ ಶರಣ ಸ್ವಾಮಿ ಹೇಳ್ತೀವಿ ಸ್ವಾಮಿ 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 ಕೈ ಮಾಡಬೇಡಿ ಸ್ವಾಮಿ ಸ್ವಾಮಿ ಹೇಳ್ತೀನಿ ವಿಷಯ ಕೇಳಿ ಸ್ವಾಮಿ ಸ್ವಾಮಿ ಶರಣ ಸ್ವಾಮಿ ಶರಣ ಸ್ವಾಮಿ ಶರಣ ಸ್ವಾಮಿ ವಿಷಯ ಕೇಳಿ ಸ್ವಾಮಿ ಹೌದು ಸ್ವಾಮಿ ಸುರ್ದಿ ಸ್ವಾಮಿ ಅವರು ಹೊಡೆದಿದ್ದು ಸ್ವಾಮಿ ಹೇಳ್ತೀನಿ ಸ್ವಾಮಿ ಹೇಳ್ತೀನಿ ಅವ್ರು ನನಗೆ ಹೊಡೆಯಕ್ಕೆ ಬಂದ್ರು, ಅದಕ್ಕೆ ಮಾಡಿದ್ದೀನಿ. ನಾವು ಮಾಡ್ತಿದೀವಿ ಸ್ವಾಮಿ, ನಮಗೂ ಇದೆ ಕೆಲಸ ಏನ್ ಮಾಡ್ತಿದ್ದೀರಾ ಸ್ವಾಮಿ ನೀವು ಇಲ್ಲಿ? ಇಲ್ಲ ಸ್ವಾಮಿ ಕೇಳಿ ಸ್ವಾಮಿ, ನೀವು ಸ್ವಾಮಿ ನಾನು ಸ್ವಾಮಿ ಮರ್ಯಾದಿದೆ, ನಮಗೆ ತುಂಬ ಗೌರವ ಇದೆ ಸ್ವಾಮಿ ಮೇಲೆ. ನಾವು ಹೇಳ್ತಿದ್ದೀವಿ, ಅವ್ರು ಕೈ ಮಾಡಿದಕ್ಕೆ ಬಂದು ತಳ್ಳಿದಕ್ಕೆ ನೀವು ವಿಚಾರಿಸಿ ಅದಕ್ಕೆ ಮಾಡಿದೆ. ಬಂದ್ಬಿಟ್ಟು ಕೈ ಕೊಡ್ಲಿಕ್ಕೆ ಹಾಕ್ಬಿಟ್ಟು ನೀನು ತಗೊಂಡೋಗ್ಬೇಕು ಹಂಗಿಂಗೆ ಅಂತಂದಾಗ ನಮಗೆ ಬೇಜಾರಾಗುತ್ತೆ ಸ್ವಾಮಿ. ನಾವು ಈ ಥರ ನಾವು ಇದು ಕೆಲಸ ಮಾಡ್ತೀವಿ ಅಂದ್ಬಿಟ್ಟು ಅಲ್ಲ ಸ್ವಾಮಿ ಸ್ವಾಮಿ ನಾನು ಹೇಳ್ತೀನಿ ಅರ್ಥ ಮಾಡಿಸಿ ಮಾತಾಡಿ. ಮೇಡಮ್ ಅವ್ರ ಜೊತೆ ಮಾಡ್ತಾ ಇದ್ದೀನಿ ಆಯ್ತಾ?